ಸೈಲೆಂಟ್ ಆಗಿದ್ದಾರೆ. ನನಗೆ ನೋಡೋಣ, ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮ್ಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡುತ್ತೆ. ಒಂದ್ ಒಳ್ಳೆ ನಮ್ ಕಡೆಯಿಂದ ಒಂದ್ 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲಿರ್ತಕ್ಕಂಥವ್ರು ನಮ್ ಕಡೆಯಿಂದ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ಇಲ್ಲಿ ನನಗೆ ಈ ಮಾಟ ಮಂಟದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಬೆಳವಣಿಗೆಗಳನ್ನು ನೋಡಿದರೆ ಅಲ್ಪಸಂಖ್ಯಾತರ ಜೆಡಿಎಸ್ ಮತ ಮಾಡ್ತಾರೆ, ಪ್ರಯತ್ನ ಆಗ್ತಿದ್ಯಾ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ್ಲೂ ವೇದಿಕೆಗಳಲ್ಲಿ ನಿಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅಹಿಂದ ರಾಜಕಾರಣ, ಅಹಿಂದ ರಾಜಕಾರಣ. ಅಹಿಂದ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ಈಗಾಗಲೇ ಉರುಳೋಗಿದೆ. ಅಂದ್ರೆ ಅಲ್ಲಿ KR ರಾಜಣ್ಣ ಅವರು ಇರ್ಬೋದು ಅಥವಾ ನಾಗೇಂದ್ರ ಅವರು ಇರ್ಬೋದು, ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಕೈಬಿಟ್ಟಾಗಿದೆ, ನೋಡಿದೀವಿ ಸಾಕ್ಷಿ. ಅಂತಕ್ಕಂಥವ್ರಿಗೆ ಒಂದ್ ಕಡೆ ಪಾಪ ನಜೀರ್ ಅಹಮದ್ ಅವರು, ಒಂದ್ ಕಡೆ ಜಬ್ಬಾರ್ ಅವ್ರಿಗೆ. ಈಗ ನಿಮ್ಗೆ ಗೊತ್ತಿದೆ, ದಾವಣಗೆರೆ ದಕ್ಷಿಣದಲ್ಲಿ 60 ರಿಂದ 70 ಸಾವಿರ ಮುಸಲ್ಮಾನ ಬಾಂಧವರು ಅಲ್ಲಿ ಪ್ರತಿನಿಧಿಸ್ತಾರೆ. ಆ ಕ್ಷೇತ್ರದಲ್ಲಿ ಮತದಾರರು ಬಹಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯೆಯಲ್ಲಿ. ಅಂತ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವರಿಗೆ ಟಿಕೆಟ್ ಕೊಡ್ತೀವಿ. ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನಲ್ಲಿ ಈ ಹೋಗಿದೆ, ಆ ಹೋಗಿದೆ, ಈ ಹೋಗಿದೆ. ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ.